ನಾವು ಅನ್ಕೊಂಡಿದ್ದ ಬೇರೆ ಆಗಿದ್ದ ಬೇರೆ. ಒಂದು ಟ್ರೆಕ್ಕಿಂಗ್ ಬಂದಿದ್ದೆವು, ಇಲ್ಲಿಂದ ಈ ಸಿ ವ್ಯೂ ನೋಡಕ ಬಂದಂಗ ಆಗೈತಿ. ಎಲ್ಲಾರು ಸಿಟ್ಟಿಗೆ ಎದ್ದಿದ್ದಾರೆ ಈಗ. ನಾ ಏನೋ ಆರ್ಡರ್ ಮಾಡಿದಾನಂದ್ರ ನೋಡ್ರಿ ನೀವ, ಗೋಡಿ ಒಳಗಿಂದ ಮೊಳೆ ತಗದ್ ಹೊಡ್ಕೊಂಡಾಗಿತ್ತು. ಹಾಯ್ ಹೆಲೋ ನಮಸ್ತೆ ಎಲ್ಲಾರ್ಗು, ಹೆಂಗಿದ್ದೀರಿ? ಎಲ್ಲಾರು ಆರಾಮಿದ್ದೀರ ಅಂತ ಅನ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಈಗ ನೀವು ನನ್ನಿಂದ ನೋಡ್ಬೋದು, ಇವತ್ತು ನಾ ಇರೋ ದೇಶದ ಹೆಸರ ಇಟ್ಲಿ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಅದ್ರೊಳಗ ರೋಮ್ ಆಗ್ಲಿ, ವೆನಿಸ್ ಅದು ಆಗ್ಲಿ, ಇವು ಏನಿದಾವಲ್ಲ ಇವು ಪೂರ್ತಿ ಟೂರಿಸ್ಟ್ ಪ್ಲೇಸ್ ಇದಾವು. ಬಟ್ ನಾ ಇರೋ ಪ್ಲೇಸ್ ಯಾವ್ದಂದ್ರೆ ಇವತ್ತ ಗಾಯತಾ ಅಂತ ಒಂದು ಸಣ್ಣ ಸಿಟಿ ಒಳಗಿದನ್ನ. ಬಟ್ ಆದ್ರೂನು ಇಲ್ಲಿನು ಇದೂನು ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿ ಕರಿಬಹುದು ನಾವ. ಯಾಕಂದ್ರ ಇಟ್ಲಿ ಏನೈತ್ಲ ಅದ ಎಲ್ಲಾ ಕಡೆನು ನೀವು ಎಲ್ಲಿ ಯಾವ ಪ್ಲೇಸಿಗೆ ಹೋಗ್ರಿ ಎಲ್ಲಾ ಕಡೆನು ಏನ್ರ ನೋಡುವಂತದ್ ಇರ್ತೈತಿ. ಸೊ ಇವತ್ತ ನೋಡು ನಾವು ಏನೈತಿ ಏನಿಲ್ಲ, ಸಾವಕಾಶ ಹೋಗ್ಬೇಕೀಗ. ಬಿಸಿಲು ಐತಿ, ಯಾಕಂದ್ರೆ ಈಗ ಸಮ್ಮರ್ ಸ್ಟಾರ್ಟ್ ಆಗೈತಿ ಯುರೋಪಿಯನ್ ಕಂಟ್ರಿ ಒಳಗೆ ಎಲ್ಲಾ ಕಡೆನ. ಸಾವಕಾಶ ನಡ್ಕೋತ ಹೋಗ್ಬೇಕು. ನಡ್ರಿ ಹೋಗೋನು. ಈಗ ಆಗಿದ್ದೇನಂದ್ರ ಹಸುವಾಗಿದ್ದು ನನಗ. ಫಸ್ಟ್ ಡೆಸ್ಟಿನೇಷನ್ ಹೋಗಿ ರೀಚ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಏನ್ರ ಒಂದ್ ಸ್ವಲ್ಪ ಸ್ನಾಕ್ಸ್ ಒಳಗೆ ತಿನ್ನೋಣ ಅಂತ ಹೇಳಿ ರೆಸ್ಟೋರೆಂಟ್ ಕಾಣಿಸಿದ್ ನನಗ, ಇಂಡಿಯನ್. ಸೊ ಈಗ ನೀವು ನಾನು ಹಿಂದೂ ನೋಡ್ಬೋದು, ಇಲ್ಲೆಲ್ಲ ಹೆಂಗ ರೆಸ್ಟೋರೆಂಟ್ ಹಿಂಗ ಹೊರಗೆ ಇರ್ತಾವು. ನಾ ಏನೋ ಆರ್ಡರ್ ಮಾಡಿದಾನಂದ್ರ ನೋಡ್ರಿ ನೀವ. ಸೊ ಈಗ ನೀವು ನೋಡ್ಬೋದು, ಭಾಳ ದಿವಸ ಆಗಂತಲೇ ಸಮೋಸ ಆರ್ಡರ್ ಮಾಡಿದ್ದಾನ. ಸಮೋಸ ಜೊತೆ ಚಟ್ನಿ ಏನು ಕೊಟ್ಟಿಲ್ಲ, ಬಟ್ ಸಾಸ್ ಐತಿ ಮತ್ತು ಸಮೋಸ ಇದಾವೆ 2 ಪೀಸ. ಸೊ ಇವು 2 ಸಮೋಸ ತಿಂದ್ಬಿಟ್ಟು ಆಮೇಲೆ ಈಗ ನನ್ನ ಹಿಂದೆ ಏನು ಗುಡ್ಡ ಗಟ್ಟಲೆ ನೋಡತ್ತಿರಲ್ಲ ನೀವು, ಹಿಂದ ಅಲ್ಲಿ ಹೋಗ್ಬೇಕು ನಾವು. ಸೊ ಇಷ್ಟಿಂದ ಹೋಗೋಣ ಆಮೇಲೆ. ಸೊ ಸಮೋಸ ತಿಂದ ಆಯ್ತು. ಅದಾದ ಕೂಡಲೇ ಸೆಕೆಂಡ್ ಆಫೀಸರ ಮತ್ತು NS ಜಾಯಿನ್ ಆಗಿದಾರು. ಅಂದ್ರೆ ಇವರೆಲ್ಲ ಕಾರ್ಗೋ ಆಪರೇಷನ್ ಮುಗಿಸ್ ಬಂದಿದಾರು. ಬಟ್ ಈಗ ನಾವ ಎಲ್ಲಿ ಹೊಂಟಿದಾವ ಅಂದ್ರೆ ಒಂದು ಗುಡ್ಡದ ಮ್ಯಾಗ ಒಂದು ಟೂರಿಸ್ಟ್ ಪ್ಲೇಸ್ ಐತಿ. ಎಲ್ಲಾರು ಅಂದ್ರೆ ಟೂರಿಸ್ಟ್ ಬರ್ತಾರಲ್ಲ ಎಲ್ಲ ಬೇರೆ ಕಡೆಯಿಂದ, ಅವ್ರೆಲ್ಲರೂ ಅಲ್ಲೇ ಹೋಗ್ತಾರಂತ. ಇಂಡಿಯನ್ ರೆಸ್ಟೋರೆಂಟ್ ಒಳಗೆ ಎಲ್ಲಿ ನಾ ತಿನ್ನಲ್ಲ ಸಮೋಸ, ಅವರೇ ಹೇಳಿದ್ರು ನನಗೆ ಅಲ್ಲೇ ಹೋಗ್ರಿ, ಅದು ಬೆಸ್ಟ್ ಐತೆ ಅಂತ ಹೇಳಿ. ಸೊ ಈಗ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂತ ಹೋಗ್ಬೇಕು ನಾವು, ಜೀನ್ಸ್ ಪ್ಯಾಂಟ್ ಹಾಕೊಂಡು. ಸೊ ನೋಡುನು ಏನಾಗ್ತಿತ್ತು ಅಂತ ಹೇಳಿ. ನಡ್ರಿ ಹೋಗೋಣ ಸಾವಕಾಶ. ಸೊ ಗಾಯ್ಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತಿ. ನೋಡ್ಬೋದು ನೀವು ನನ್ನಿಂದ ಪೂರ್ತಿ ಗುಡ್ಡ ಐತಿ. ಮತ್ತು ಈ ಸೈಡ್ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಈಗ ಆಲ್ರೆಡಿ ಅರ್ಧ ಬಂದಿದ್ದೇವೆ ನಾವು, ಇನ್ನೂ 1 ಕಿಲೋಮೀಟರ್ಗಿಂತನೂ ಜಾಸ್ತಿ ಹೋಗೋದೈತಿ ಆಲ್ರೆಡಿ. ನಾವು ಸೆಕೆಂಡ್ ಆಫ್ಸರ್ ಏನು ಹೇಳ್ತಾರ ಅಂದ್ರೆ, ಪ್ರತಿ ಸರ್ತಿ ನಾನು ನಿಂತಾದ ಕೆಲಸ ಇರ್ತೈತಿ. ಯಾಕಂದ್ರೆ ನಾ ಏನೈತ್ಲ ಟೂರಿಸ್ಟ್ ಪ್ಲೇಸ್ ಹುಡುಕಾಡ್ಬೇಕಂತಾನೆ ಹೇಳಿ ಗೂಗಲ್ ಮ್ಯಾಪ್ ಒಳಗೆ ಯಾವ ಹೋಗ್ತೇನಲ್ಲ ಪ್ರತಿ ಸರ್ತಿ ಇಂಥವು ಪ್ಲೇಸ್ ಬರ್ತಾವು. ಸೊ ಈಗ ಹೋಗ್ಬೇಕು. ಇನ್ನು ಆ ಕಡೆ ನೋಡ್ರಿ, ಅಂಜಿಕ್ ಬರತ್ತಿದ್ ನನಗ. ನೋಡ್ರಿ ನೀವ ಪೂರ್ತಿ ಹಿಂಗೈತಿ, ಪೂರ್ತಿ ಅಂದ್ರೆ ದಿನ ಐತಿ. ಹೋಗುನು ಈಗ ಸಾವಕಾಶ ಹೊಂಟಿದ್ದೇವೆ ನಾವು. ಹಂಗ ನಮ್ಮ NS ಡ್ರಾಪ್ ತಗೊಳ್ಬೇಕನ್ನತಾನು ಕಾರಿಗೆ. ಬಟ್ ಯಾರು ಕಾರ್ ನಿಲ್ಸ್ಬಾರು, ಮತ್ತೆ ಇಲ್ಲಿ ಟ್ಯಾಕ್ಸಿನೂ ಇಲ್ಲ. ಗೈಸ್ ಈಗ ಆಲ್ಮೋಸ್ಟ್ ಬಂದು ಮುಟ್ಟಿದ್ದೇವೆ ನಾವು. ಬಟ್ ಡೆಸ್ಟಿನೇಷನ್ ರೀಚ್ ಆಗೋ ನಡುವೆ ಏನಂದ್ರೆ ಇಲ್ಲಿ ಒಂದು ಸಣ್ಣ ಶಾಪ್ ಐತಿ, ನೋಡ್ಬೋದು ನೀವು. ಇಲ್ಲಿ ಏನೇನೈತಂದ್ರೆ ಸಣ್ಣ ಸಾಮಾನು ಇದಾವು. ಅಂದ್ರೆ ಟೂರಿಸ್ಟ್ ಬಂದ ಕೂಡಲೇ ಇಲ್ಲಿ ನೆನಪು ಅಂತ ಹೇಳಿ ಇವು ಸಾಮಾನುಗಳನ್ನ ತೊಗೊಂಡು ಹೋಗ್ತಾರು. ನಿಮಗೂ ತೋರಿಸ್ತಾನೆ, ನೋಡ್ರಿ ನೀವು. ಸೊ ಗಾಯ್ಸ್, ಫೈನಲಿ ಬಂದು ಮುಟ್ಟಿದ್ದೇವೆ ನಾವು ಡೆಸ್ಟಿನೇಷನ್. ನೋಡ್ಬೋದು ನೀವೀಗ. ನಾವು ಅನ್ಕೊಂಡಿದ್ದ ಬೇರೆ ಆಗಿದ್ದ ಬೇರೆ. ಒಂದು ಟ್ರೆಕ್ಕಿಂಗ್ ಬಂದಿದ್ದೆವು, ಇಲ್ಲಿಂದ ಈ ಸಿ ವ್ಯೂ ನೋಡಕ ಬಂದಂಗ ಆಗೈತಿ. ಎಲ್ಲಾರು ಸಿಟ್ಟಿಗೆ ಎದ್ದಿದ್ದಾರೆ ಈಗ. ಆಲ್ರೆಡಿ ಅವ್ರು ಡಿಸಪಾಯಿಂಟ್ ಆಗಿದಾರು. ನೀವು ನೋಡ್ರಿ ಇಲ್ಲಿ ಏನೈತೆ ಅಂತ ಹೇಳಿ. ಈಗ
ಗೈಸ್ ಗುಡ್ಡ ಹತ್ತಿ ಇಳಿದು ಬಂದು ನೀವು ನೋಡ್ರಿ ಪ್ಲೇಸ್ ಹೆಂಗಿತ್ತು. ಗೂಗಲ್ ಮ್ಯಾಪ್ ನಂಬಿ ಹೋಗಿದ್ಕ ಗೋಡಿ ಒಳಗಿಂದ ಮೊಳೆ ತೆಗೆದು ಹೊಡ್ಕೊಂಡ್ ಆಗೈತೆ. ಬಟ್ ಈಗ ನಾವೊಂದು ಸ್ಟ್ರೀಟಿಗೆ ಬಂದಿದ್ದೇವೆ ಇಲ್ಲಿ ತೆಳಗ. ಅಂದ್ರೆ ನನ್ನ ಜೊತೆ ಏನಿದಾರಲ್ಲ ಶಿಪ್ ಒಳಗ ಅವ್ರ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋರು ಇದ್ರ ಅಂತ ಹೇಳಿ. ನೋಡ್ರಿ ನೀವು ಇಲ್ಲಿನ ಹೆಂಗಿರ್ತಾವ ಸ್ಟ್ರೀಟ್ಗಳು ಅಂತ ಹೇಳಿ. ಸಣ್ಣ ಸಣ್ಣ ಇದಾವು, ಬಟ್ ನೀವು ನೋಡ್ರಿ ಹೆಂಗಿದಾವ ಅಂತ ಹೇಳಿ. ಈಗ ನೀವು ನೋಡಬಹುದು ಸಣ್ಣ ಸ್ಟ್ರೀಟ್ ಇದಾವೆ. ಸಣ್ಣ ಸ್ಟ್ರೀಟ್ ಒಳಗಿನ ಹೊಂಟಿದಾವೆ. ಈಗ ನಾವು ಎರಡು ಸೈಡ್ ಅಂಗಡಿಗಳು ಇದಾವು. ನಡಬರ್ಕ್ ಪೂರ್ತಿ ರಶ್ ಐತಿ, ಜನ ಇದಾರು. ಸಣ್ಣ ಸಣ್ಣ ಅಂಗಡಿ ಇದಾವೆ ಇಲ್ಲಿ. ಇಷ್ಟಿಷ್ಟ ಸಣ್ಣ ಸಣ್ಣ ಇದಾವೆ. ಪೂರ್ತಿ ಜ್ಯುವೆಲ್ಲರಿ ಶಾಪು ಇಲ್ಲೇ ಇದಾವು. ಕಾಯಿಪಲ್ಯ ಮಾರವರು ಇಲ್ಲೇ ಮಾರತಾರು. ಇಷ್ಟ ಸಣ್ಣ ಸಣ್ಣ ಸ್ಟಾಲ್ ಹಾಕೊಂಡ ಸಣ್ಣ ಹುಡುಗರು ಆಟನೂ ಇಲ್ಲೇ ಆಡತ್ತಾವು ಸಣ್ಣ ಸಣ್ಣ ಗಲ್ಲಿ ಒಳಗ. ಗಾಯ್ಸ್ ಫೈನಲಿ 4-5 ಕಿಲೋಮೀಟರ್ ತಿರುಗಾಡಿ ಮಾಡಿ ಆಮೇಲೆ ಪೋರ್ಟಿಗೆ ಬಂದಿದ್ದೆವು. ಗುಡ್ಡ ಹತ್ತಿ ಇಳಿದ ಮಾಡಿ ಸಾಕಾಗೈತಿ. ಸೊ ನಿಮಗೂ ಇವತ್ತು ನಮ್ಮ ಜೊತೆ ಹೆಂಗೆ ಆಯ್ತಲ್ಲ ಎಕ್ಸ್ಪೀರಿಯನ್ಸ್ ಹಂಗೆ ಆಗಿತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್.